ಹಾಯ್ ಹಲೋ ನಮಸ್ಕಾರ. ಈ ಸಿಮೆಂಟ್ ರಸ್ತೆಗೆ ಹೊಂದ್ಕೊಂಡಂಥ ಜಾಗ 3 ಎಕರೆ 9 ಗುಂಟೆ ಖಾಲಿ ಜಾಗ. ಲ್ಯಾಂಡ್ ಫುಲ್ ಫೆನ್ಸಿಂಗ್ ಆಗಿದೆ. ಏನಿದೆ ಇದು ಬ್ಯಾಕ್ ಸೈಡಲ್ಲಿ ತೆಂಗಿನ ಮರ ಇದೆಲ್ಲ ಹಾಗಾಗಿ ಸ್ಕ್ವೇರ್ ಆಗಿ ಬಾಕ್ಸ್ ಆಗಿ ಬರುತ್ತೆ. ರೋಡ್ ಫೇಸೇ ಬಂದು ಒಂದು 300 ಅಡಿ 250ರಿಂದ 300 ಅಡಿ ಅಗಲ ಸಿಗುತ್ತೆ. 3 ಎಕರೆ 9 ಗುಂಟೆ. ತಗೊಳ್ತೀನಿ ಅಂದರೆ ಒಬ್ಬರೇ ತೊಗೊಳ್ಬೋದು, ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ತೊಗೊಳ್ತೀವಿ ಅಂದರೆ ಇಬ್ಬರು ತಗೊಂಡು ಭಾಗ ಮಾಡ್ಕೊಳ್ಬೋದು ಈ ಜಾಗನ. ಈಸ್ಟ್ ಫೇಸ್ಗೆ ರಸ್ತೆ ಬರುತ್ತೆ. ಪರ್ ಗುಂಟೆ ಬಂದು 2 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ಲು. ಕ್ಲಿಯರ್ ಡಾಕ್ಯುಮೆಂಟು. ಓನರ್ ಬಂದು ಬೆಂಗಳೂರು. 4 ಮೂಲೆ ಎದ್ಬಸ್ತಾಗಿದೆ. ಮೂರು ಎಕರೆ 9 ಗುಂಟೆ. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ಈ ಬೌಂಡ್ರಿನೂ ಸೇರಿಕೊಳುತ್ತೆ. ಇದು ಸಹ ಇಲ್ಲೊಂದು ಎಂಟ್ರೆನ್ಸಲ್ಲಿ ಒಂದು ಧನದ ಕೊಟ್ಟಿಗೆ ಮಾಡಿದ್ದಾರೆ. ಇದು ಲಾಸ್ಟ್ ಬೌಂಡ್ರಿ. ಇಲ್ಲಿಂದ ಫುಲ್ಲು ರೋಡು ಏನೀಗ ಹೋಗುತ್ತೆ ಇದಾಗುತ್ತೆ. ಜಮೀನು ಓನ್ ಟಿ ಸಿ ಇದೆ, ಒಂದು ಬೋರ್ವೆಲ್ ಇದೆ. ಒಂದು 5 ತೆಂಗಿನ ಮರ ಬರುತ್ತೆ. ಬೋರ್ವೆಲ್ ಒಂದು 5 ತೆಂಗಿನ ಮರ ಬರುತ್ತೆ. ವಿಲೇಜ್ ಹತ್ರ ಇರೋದರಿಂದ ವಾಸಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅಕ್ಕಪಕ್ಕ ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮತ್ತು ಪಕ್ಕದಲ್ಲೂ ಸಹ ತೋಟಗಳಿದೆ. ಇಲ್ಲಿಂದ ಜಸ್ಟ್ ವಿಲೇಜ 10 ಅಡಿ ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಕ್ಲಿಯರ್ ಡಾಕ್ಯುಮೆಂಟು. ಓನರ್ ಬಂದು ಬೆಂಗಳೂರಿದೆ. ರೆಡಿ ಟು ರಿಜಿಸ್ಟ್ರಿಗೆ ಇರ್ತಕ್ಕಂಥ ಜಾಗ. 3 ಎಕರೆ 9 ಗುಂಟೆ. ಪಾರ್ಟ್ನರಲ್ಲಿ ತಗೊಳ್ತೀವಿ ಅಂತ ಅಂದರೆ ಸಪ್ರೇಟಾಗಿ ಭಾಗ ಮಾಡ್ಕೊಳ್ಳೋದು. ಯಾಕಂದರೆ ರೋಡ್ ಫೇಸ್ ಅಗಲ ಇರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಪರ್ ಗುಂಟೆ 2 ಲಕ್ಷ, ನೆಗೋಷಿಯಬಲ್ಲು. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ಬೆಂಗಳೂರು 70 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿ 60 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಈ ಲ್ಯಾಂಡ್ಗೆ 10 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಈ ಲ್ಯಾಂಡ್ಗೆ 10 ಕಿಲೋಮೀಟ್ರ್ ಆಗುತ್ತೆ. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್, ಚನ್ನಪಟ್ಟಣ.